ಅಲ್ವಾ? ಅಲ್ಲೇ ಬೆಳೆದು ಅಲ್ಲೇ ತಿಂದು ಅದೇ ತಟ್ಟಲ್ಲಿ ಹೇಳ್ತಾನೆ, ಅದೇ ತಟ್ಟಲ್ಲಿ ತಿಂತಾನೆ, ಅದೇ ತಟ್ಟಲ್ಲಿ ಹೇಳ್ತಾನೆ. ಅವ್ರ ಮನೇಲಿ ತಿಂದು ಅವರಿಂದ ಬೆಳೆದು ಅವ್ರಿಗೆ ಎಲ್ಲ ಮನಾಳ ಬುದ್ಧಿ ಲೋಫರ್ ಲೋಫರ್. ಕುಮಾರಸ್ವಾಮಿನೋ ಜಮೀರ್ ಅಹಮದ್ ಜಡ್ಡಿ ದೋಸ್ತುಗಳು ಅವ್ನು ಕರಿಯ ಅಂತಾನೆ, ಅವ್ನು ಬಿಳಿಯ ಅಂತಾನೆ, ಅವ್ನು ಕುಳ್ಳ ಅಂತಾನೆ, ಅವ್ನು ದೊಡ್ಡವನು ಅಂತಾನೆ, ಅವ್ನು ಚಿಕ್ಕವನು ಅಂತಾನೆ. ಜಮೀರ್ ಹೇಳಿರೋದು ಭಾರಿ ತಪ್ಪದು. ದೇವೇಗೌಡರು ಅವನಿಗೆ ಲೈಫ್ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಮಾತಾಡೋದು ಅವನಿಗೆ ಶೋಭೆ ತರೋದಿಲ್ಲ. ಅವನು ದುರಹಂಕಾರಿ. ಅವನು ಅವ್ರ ಹತ್ರನೇ ತಿಂದು ಅವ್ರ ಹತ್ರನೇ ಬೆಳೆದು ಅವ್ರ ಬಗ್ಗೆ ಮಾತಾಡೋದು ಇದು ತುಂಬ ಹೇಳ್ಬಿಟ್ಟು ಆಮೇಲೆ ನಾವು ಫ್ರೆಂಡ್ಸು, ಅವ್ರು ನನ್ನ ಕುಳ್ಳ ಅಂತಾರೆ, ನಾನು ಕಾಳಿಯ ಅಂತೀನಿ. ಕುಮಾರಸ್ವಾಮಿ ಫ್ಯಾಮ್ಲಿನ, ದೇವೇಗೌಡರ ಫ್ಯಾಮ್ಲಿನ ಏನು ಏಕೆ ಪೈಸಾ ದೇಕೋ ಅಮರ ಆದ್ಮಿ ಏನು ಹೇಳಿದವರು. ದೇವೇಗೌಡರು 60 ಅವರು MLA ಆಗಿ ಹುಟ್ಟಿದ್ರು ಇಲ್ವೋ ಗೊತ್ತಿಲ್ಲ. ಯಾರು DK ಸುರೇಶ್ ಅವರು ಏನೇ ಇರಲಿ, ಜಮೀರು ಮಾತಾಡೋದು ಕಲಿಬೇಕು ಸ್ವಲ್ಪ. ಜಮೀರು ಒಂದು ಮಾತು ಹೇಳಿದಾನಲ್ಲ, ಕೊಂಡ್ಕೊಂಡಿದ್ದ ಅದೇ ವೋಟಿಂಗ್ಗೆ ಹೋಯ್ತು, ಕಾಂಗ್ರೆಸ್ ಗಾರ್ಡ ಓಟ್ ಹೋಯ್ತು. ಹಂಗೆಲ್ಲ ಮಾತಾಡಬಾರ್ದಲ್ವಾ? ಅಲ್ವಾ? ಹೌದು, ಮಾತಾಡ್ಬಾರ್ದು. ತಪ್ಪು, ತಪ್ಪದು ತಪ್ಪು. ಎಷ್ಟಕ್ಕಿದ್ದಾನೆ ಅವನು ಹಾಗಾದರೆ? ಅಲ್ವಾ? ಅಲ್ಲೇ ಬೆಳೆದು ಅಲ್ಲೇ ತಿಂದು ಅದೇ ತಟ್ಟಲ್ಲಿ ಹೇಳ್ತಾನೆ, ಅದೇ ತಟ್ಟಲ್ಲಿ ತಿಂತಾನೆ, ಅದೇ ತಟ್ಟಲ್ಲಿ ಹೇಳ್ತಾನೆ. ಅಂಥ ಬುದ್ಧಿ ಒಂದು ಇರೋದು. ಹಂಗೆಲ್ಲ ಮಾಡಬಾರ್ದು. ಹಾಗೆ ಆಗುತ್ತೆ ಖಂಡಿತ ಆಗುತ್ತೆ. ನೋಡ್ತಾರಲ್ಲ ಹಿಂಗೆ ಮಾಡಿದಾನಲ್ಲ ಈ ಥರ. ಹಂಗೆಲ್ಲ ಮಾತಾಡಬಾರ್ದು. ಅವ್ನು ಮಾತಾಡಿರೋ ತಪ್ಪು. ಅವನು ಕುಮಾರಸ್ವಾಮಿ ಅವ್ರಿಗೆ ಮಾತಾಡಬಾರ್ದು. ಅವ್ರ ಹತ್ರ ಇದ್ದರೆ ಮಾಡಿದ್ರೆ ರಾಜಕೀಯ, ಇಲ್ಲ ಮನೇಲಿ ಇರ್ತೀನಿ ಅಂತ ಇದ್ದ. ಹಂಗೆಲ್ಲ ಹೇಳಿದೆ, ನೋಡಿದ್ದೀವಿ ಸ್ಟೇಟ್ಮೆಂಟ್ ಅವಂದ. ಈಗ ನೋಡಿದ್ರೆ ಅವ್ರನ್ನೇ ಬೈತಾರೆ ಕುಮಾರಸ್ವಾಮಿ ಅವ್ರನ್ನ. ಅವ್ರ ಮನೇಲಿ ತಿಂದು ಅವರಿಂದ ಬೆಳೆದು ಅವ್ರಿಗೆ ಬೈತಾರೆ. ಹೇಳೋದೇ ಒಂದು, ಮಾಡೋದೇ ಒಂದೇ. ಅವನು ಮಾತಾಡೋದೇ ಒಂದು. ಅವ್ನು ಹೇಳೋದೇ ಒಂದು, ಇಲ್ಲಿ ಹೇಳ್ತಾ ಇರೋದೇ ಒಂದು. ಎಲ್ಲ ಮನಾಳ ಬುದ್ಧಿ. ಅವನು ಲೋಫರ್ ಅವನು. ಆ ಥರ ಅನ್ಬಾರ್ದು. ಒಂದು ಮನುಷ್ಯ ಕಲರ್ ಮೇಲೆ ಮಾತಾಡಬಾರ್ದು. ಕಲರ್ ಒಂದೊಂದು ದೇವ್ರು ಕೊಟ್ಟಿರೋದು ಕಲರು. ಅವ್ರವ್ರಿಗೆ ಯಾವ ದೇವ್ರು ಕೊಟ್ಟಿರ್ತಾನೋ ಆ ಕಲರಲ್ಲಿ ಹುಡ್ತಾರೆ. ಕಲರ್ ಮಾತಾಡಬಾರ್ದು. ಹೌದು, ಆಗ್ಬೋದು. ಯಾವ ಥರ ಅಂದರೆ ಇವಾಗ ಕರಿಯರು ಬಿಳಿಯರು ಆ ಥರ ಏನೋ ವರ್ಣಭೇದ ಆ ಥರ ಬಂದು ಆಗ್ಬೋದು. ಹೇಳಕ್ಕೆ ಯಾರು ಹೇಳೋಕ್ಕಾಗತ್ತೆ ರೀ? ಈಗ ಒಬ್ರಿಗಿನ ಒಬ್ರು ದೊಡ್ಡವರಪ್ಪ ರಾಜಕೀಯದಲ್ಲಿ. ಯಾರು ಹೇಳಿ ಕೊಂಡ್ಕೊಳಕ್ಕಾಗುತ್ತೆ? ಈಗೇನು ಅವ್ರು ಕೊಂಡ್ಕೊಳಕ್ಕೆ ಬರ್ತಾರ ಅಥವಾ ಎಲೆಕ್ಷನ್ ಫೇಸ್ ಮಾಡೋಕ್ಕೆ ಬರ್ತಾರ? ಅದೆಲ್ಲ ಆಗ್ದಿರೋ ಕತೆ. ಸುಮ್ಮನೆ ಮೀಡಿಯಾ ಮುಂದೆ ಮಾತಾಡ್ತಾರೆ ಅಷ್ಟೆ. ಅದೇನು ಅನ್ಸೋದೇನಿಲ್ಲ. ಅವನು ಹೇಳಿದ ತಪ್ಪು. ಅವನು ಜಮೀರ್ ಹೇಳಿರೋದು ಭಾರಿ ತಪ್ಪದು. ದೇವೇಗೌಡರು ಅವನಿಗೆ ಲೈಫ್ ಕೊಟ್ಟಿದ್ದಾರೆ. ಪ್ರಧಾನಿಯಾಗಿದ್ದರು ಬಂದು ಗುಡಿಸಲುಗಳಲ್ಲಿ ಸ್ಲಮ್ಮಲ್ಲಿ ನಿಂತ್ಕೊಂಡು ಅವ್ರಿಗೆ ಮನೆ ಹೋಗಿ ಅವನಿಗೆ ಗೆಲ್ಲಿಸವ್ರೆ. ಅದೊಂದು ಪ್ರಚಾರ ಮಾಡಿದ್ದಾರೆ ಅವನ ಪರವಾಗಿ. ಬಟ್ ಈ ರೀತಿಯಾಗಿ ಮಾತಾಡೋದು ಅವನಿಗೆ ಶೋಭೆ ತರೋದಿಲ್ಲ. ಅವನು ದುರಹಂಕಾರಿ. ಅವನು ಒಂಥರ ಭಾರಿ ಕೆಟ್ಟ ಇದು. ಅವನು ಏನೋ ಸಿದ್ದರಾಮಯ್ಯನ ಜೊತೆಲ್ಲ ಅವ್ರು ಅಂದ್ಬಿಟ್ಟು ಭಾಳ ಮೆರಿತಾ ಇರ್ಬೋದು. ಬಟ್ ಇದು ಶಾಶ್ವತ ಅಲ್ಲ. ಎಷ್ಟು ದಿನ ಅಂತ ಇರುತ್ತೆ ಇದೆಲ್ಲ ಅಧಿಕಾರ. ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಬಟ್ ಮಾತಾಡ್ತಾರೆ ಸರಿ ಇಲ್ಲ. ಅವನ ಜನನೇ ಅವನಿಗೆ ಬುದ್ಧಿ ಕಲಿಸ್ತಾರೆ, ಬೇರೆಯವರೆಲ್ಲ. ಅವನ ಜನ ಅವನಿಗೆ ಬುದ್ಧಿ ಕಲಿಸ್ತಾರೆ. ನೋಡ್ತಾ ಇರಿ ಸ್ವಲ್ಪ. 100% ನಿಖಿಲ್ ಕುಮಾರಸ್ವಾಮಿ 20,000 ಮೇಲೆ ಲೀಡಲ್ಲಿ ಗೆಲ್ತಾರೆ. 100% ಗೆಲ್ತಾರೆ. ಯಾವುದು? ಇವರೇ ಕಾರಣ. ಖಂಡಿತ ಎಫೆಕ್ಟ್ ಪಡುತ್ತೆ. ಇನ್ನೊಂದು ಏನಂದರೆ ಜಾತಿ ವೈರತ್ವ ಬೆಳೀತಾರೆ. ಅವನೇ ಮೇಯ್ನ್ ಮಾಡ್ತಾ ಇರೋದು. ಅಣ್ಣ ತಮ್ಮದಿರ ಥರ ಇದ್ದರು ಮುಸ್ಲಿಮು ಹಿಂದೂಗಳೆಲ್ಲ. ಈಗ ಏನು ಮಾಡ್ತಾನೆ, ಇನ್ನು ಜಾತಿ ಹಿಡಿದು ನಾನು ಹೇಳೋದು ಇವರು ರಾಜಕೀಯ ಮಾಡಲಿ. ನಾನು ಏನು ಕೆಲಸ ಮಾಡಿದ್ದೀನಿ, ಜನಗಳು ಇನ್ನು ಮುಂದೆ ಏನು ಮಾಡ್ತೀನಿ ಅದನ್ನು ಹೇಳ್ಕೊಂಡು ಮಾಡಲಿ. ಇನ್ನೊಬ್ಬನ್ನ ಬೈದು ಹೀಯಾಳಿಸಿ ರಾಜಕೀಯ ಮಾಡಬಾರ್ದು ಯಾರೇ ಆಗಲಿ. ಆಮೇಲೆ ಆ ಜಾತಿ ಈ ಜಾತಿ ಆಗ್ತಿರ್ತೀರಿ ಅಲ್ವಾ? ಈ ಹಿಂದ್ಲಿಂದ ನಮ್ಮ ತಾತನ ಕಾಲ, ನಮ್ಮ ಮುತ್ತಾತನ ಕಾಲದ ಜಾತಿಗಳು ಒಂದೇ ಊರಲ್ಲಿ ಬೆಳೆದಿಲ್ವಾ? ಓಲಿ ಇವನು ಬೆಳೆದಿದ್ದು ಇಲ್ಲಿ. ದೇವೇಗೌಡರು ಲೈಫ್ ಕೊಟ್ಟರು, ಎಲ್ರಿಗೂ ಲೈಫ್ ಕೊಟ್ಟವ್ರೆ. ಈಗ ಆಲ್ಮೋಸ್ಟ್ 50% ದಳದವರೇ ಇರೋರು ಕಾಂಗ್ರೆಸ್ಸಲ್ಲಿ. ಪಕ್ಷ ಚೇಂಜ್ ಮಾಡಾದ್ಮೇಲೆ ಇವ್ರನ್ನ ಮಾತಾಡೋಷ್ಟು ನೈತಿಕತೆ ಏನಿದೆ? ಅಲ್ಲ, ನೀನು ಸರಿಯಾಗಿರ್ಬೇಕು ತಾನೆ ಮಾತಾಡ್ಬೇಕಾದ್ರೆ ಅಲ್ವಾ? ಯಾರನ್ನೇ ಕೇಳಿ ಬರೀ ಇದ್ದೇನೆ ಮಾಡಬಾರ್ದು, ಆ ಕೆಲಸ ಮಾಡಬಾರ್ದು.
ಚನ್ನಪಟ್ಟಣದ ಬೈ ಎಲೆಕ್ಷನ್ ಮೇಲೆ ಎಫೆಕ್ಟ್ ಆಗುತ್ತಂತೀರಾ ಇವ್ರು ಮಾತಾಡಿದಾರ? ಖಂಡಿತ ಆಗುತ್ತೆ, ಯಾವ ಥರ ಆಗುತ್ತೆ? ಖಂಡಿತ. ಇನ್ನೊಂದು ಈ ಜಾತಿ ಬಗ್ಗೆ ಅಂದ್ರೆ ಅದು ಎಫೆಕ್ಟ್ ಆಗುತ್ತೆ. ನಿನ್ನೆ ಜಾತಿ ಬಗ್ಗೆ ಹೇಳಿದ್ರಲ್ಲ, ಕರಿಯ ಮಾತಾಡ್ಬೋದಾ? ಈಗ ನಿಮ್ಮನ್ನೇ ಯಾರ ಎದುರುಗಡೆ ಬಂದು ಕೆಟ್ಟದ ಮಾತಾಡ್ತಾ ಬಿಡ್ತೀರಾ? ಮಾತಾಡಬಾರ್ದು ಅಂತ ಯಾರೇ ಆಗಲ್ಲ. ಖಂಡಿತ ಸ್ವಂತ ತಪ್ಪು ಮಾತಾಡಬಾರ್ದು. ರಾಜಕೀಯ ಮಾಡಿ ದಯವಿಟ್ಟು ನೀವೇನು ಕೆಲಸ ಮಾಡ್ತೀರಿ ಅದನ್ನು ಹೇಳಿ, ನಾನು ಇಂಥ ಕೆಲಸ ಮಾಡಿದ್ದೀನಿ, ಇಂಥ ಪಬ್ಲಿಕ್ ಸೇವೆ ಮಾಡ್ತೀನಿ ಮಾಡಿ. ಇನ್ನೊಬ್ಬನ ಬೈಕೊಂಡು ಹೀಯಾಳಿಸ್ಕೊಂಡು ಅವ್ನು 92 ವರ್ಷ ಆಗಿದೆ, ಎಷ್ಟು ವರ್ಷ ಆಗಲ್ಲ ಅಲ್ಲಿ, ನಿಮ್ಗೆ ಏಜ್ ಕಟ್ಕೊಂಡು ನಿಮ್ಗೆ ಏನಪ್ಪ ಹೇಳಿ, ನೀವು ಏನು ನೋಡಿ. ಈಗ ನೀನು ಇನ್ನೊಬ್ಬರು ಹೇಳಿ ಅಷ್ಟು ರಾಜಕೀಯ ಮಾಡೋಣ, ಇನ್ನೊಬ್ಬ ಏನೋ ಆಂಬುಲೆನ್ಸಲ್ಲಿ ಬರ್ತಾರೆ ಪ್ರಚಾರ ಮಾಡೋಕ್ಕೆ, ಇವೆಲ್ಲ ಅಲ್ವಾ? ಮಾತಾಡ್ಬೋದು ಯಾರು? ಈಗ ಪ್ರತಿಯೊಬ್ಬನಿಗೂ ಈಗ ಅದು 10 ವರ್ಷ 12 ವರ್ಷದ್ರೂ ಕಾಯಿಲೆ ಇದೆಯಪ್ಪ, ಇಲ್ವಾ? ಅಲ್ಲ ಸರ್, ಎಷ್ಟೋ ಜನಕ್ಕೆ ಕಾಯಿಲೆ ಇದೆ, ಅದೆಲ್ಲ ಮಾತಾಡಬಾರ್ದು. ನಾನು ಹೇಳೋದು ಇಷ್ಟೇ, ಎಲ್ಲ ರಾಜಕೀಯ ವ್ಯಕ್ತಿಗಳು ಹೇಳೋದು ಇಷ್ಟೇ, ದಯವಿಟ್ಟು ಫ್ಯಾಮಿಲಿ ಬಗ್ಗೆ, ವ್ಯಕ್ತಿತ್ವದ ಬಗ್ಗೆ ಈಗ ಮಾತಾಡಬೇಡಿ, ದಯವಿಟ್ಟು ಮಾತಾಡಬೇಡಿ. ನೀವು ರಾಜಕೀಯ ಮಾಡಿ ಸಂತೋಷ, ನೀವೇನು ಕೆಲಸ ಮಾಡ್ತೀರಿ, ಏನು ಸರ್ವಿಸ್ ಪಬ್ಲಿಕ್ ಸೇವೆ ಮಾಡ್ತೀರಿ, ಮಾತಾಡಬೇಡಿ, ದಯವಿಟ್ಟು ಮಾತಾಡಬೇಡಿ. ಅದು ಜಾಸ್ತಿ ಆಯಿತು. ಆ ಥರ ಮಾತಾಡಬಾರ್ದು ಯಾರೇ ಆಗಲಿ, ಗೌರವ ಕೊಟ್ಟು ಮಾತಾಡಬೇಕು. ಅವರು ಅವ್ರ ಹತ್ರನೇ ತಿಂದು ಅವ್ರ ಹತ್ರನೇ ಬೆಳೆದು ಅವ್ರ ಬಗ್ಗೆ ಮಾತಾಡೋದು ಇದು ತುಂಬ ಕೆಟ್ಟದ ವಿಷಯ. ಅದು ಆ ಥರ ಮಾತಾಡೋದು ಯಾರೇ ಆಗಲಿ, ಚನ್ನಪಟ್ಟಣ ಆಗಲಿ, ಬೆಂಗಳೂರು ಆಗಲಿ, ಮೈಸೂರು ಆಗಲಿ, ಬೆಂಗಳೂರು ಆಗಲಿ, ಈಗ ಮಹಾರಾಷ್ಟ್ರ ಎಲೆಕ್ಷನ್ ನಡೀತದೆ, ಅದೂ ಇದಾಗುತ್ತೆ ಇದಕ್ಕೆ. ಆ ಮಹಾರಾಷ್ಟ್ರ ಎಲೆಕ್ಷನ್ ಮೇಲೂ ಇದು ಪರಿಣಾಮ ಬೀರುತ್ತೆ. ಅಲ್ಲೂ ಕನ್ನಡ ಬರೋರು ಇದ್ದಾರೆ, ನಮ್ಮ ಕರ್ನಾಟಕದವ್ರು ಜಾಸ್ತಿ ಇದ್ದಾರೆ ಅಲ್ಲಿ. ಏನು ಅದೇ ಈ ಥರ ಮಾತಾಡಿದಾಗ, ಈ ಥರ ಜಂಬದಲ್ಲಿ ಮಾತಾಡೋದು ಒಬ್ಬ ಇದು ಕರಿಯ ಅಂತ, ಕಾಲಿಯ ಅವ್ರು ಹೇಳ್ಬಿಟ್ಟು ಕಾಲಿಯ, ಹಿಂದಿನಲ್ಲಿ ಕಾಲ, ಉರ್ದುನಲ್ಲಿ ಕಾಲಿಯ, ಕನ್ನಡದಲ್ಲಿ ಕರಿಯ ಅಂತ ನಾನು ಹೇಳ್ಬಿಟ್ಟು ಆಮೇಲೆ ನಾವು ಫ್ರೆಂಡ್ಸು, ಅವ್ರು ನನ್ನ ಕುಳ್ಳ ಅಂತಾರೆ, ನಾನು ಕಾಳಿಯ ಅಂತೀನಿ, ಇದೆಲ್ಲ ಆಮೇಲೆ ಮಾತಾಡೋದು ಫ್ಲೋನಲ್ಲಿ. ಆಮೇಲೆ ಪಶ್ಚಾತ್ತಾಪ ಪಟ್ಟಾಗ ಈ ಥರ ಹೇಳೋದು, ಉಲ್ಟಾ ಹೇಳೋದು. ಇದು ಅವ್ರಿಗೆ ಅವರು 4 ಸಲ 5 ಸಲ MLA ಆಗಿ 2 ಸಲ ಮಿನಿಸ್ಟರ್ ಆಗಿ ಈ ಸರ್ಕಾರದಲ್ಲಿ ಭಾಗಿಯಾಗಿ ಈ ಥರ ಮಾತಾಡೋದು ಅಂದರೆ ಅದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಯಾರಿಗೇ ಆಗಲಿ, ನಾನಾಗಲಿ ನೀನಾಗಲಿ, ಒಬ್ಬರಿಗೆ ಗೌರವ ಕೊಟ್ಟು ಮಾತಾಡೋದು, ಯಾರೇ ಆಗಲಿ, MLA ಆಗಲಿ, ಮಿನಿಸ್ಟರ್ ಆಗಲಿ. ಇದೇನು ಶಾಶ್ವತ ಅಲ್ಲ. ರಾಜಕೀಯದಲ್ಲಿ ಪವರು ನಾವೇ ಕೊಡೋದು ಜನ. ಇನ್ನೊಂದು 5 ವರ್ಷ ಆದರೆ ಜನ ಆ ಪವರ್ನು ಹೋಗುತ್ತೆ. ಈ ಥರ ಮಾತಾಡೋರಿಗೆ ಪವರ್ ಜಲ್ದಿ ಗ್ಯಾರಂಟಿ ಕಟ್ ಮಾಡ್ತಾರೆ. ಆ ಥರ ಮಾತಾಡಬಾರ್ದು ಯಾರೇ ಆಗಲಿ, ನಾನಾಗಲಿ ನೀನಾಗಲಿ, ಅಲ್ವಾ? ಅದು ಭಾಳ ತಪ್ಪದು. ಚನ್ನಪಟ್ಟಣದಲ್ಲಿ ಮುಸ್ಲಿಮ್ಸ್ ಏನು ಇವರೇನು ಕೊಂಡ್ಕೊಂಡಿಲ್ಲ, ಅವ್ರೇನು ಕೊಂಡ್ಕೊಂಡಿಲ್ಲ. ಮುಸ್ಲಿಮ್ಸು ಮನುಷ್ಯರೇ, ಅವರು ನಮ್ಮ ಭಾರತದ ಭಾಗ. ಅವರೇನು ಸ್ಪೆಷಲ್ ಅಲ್ಲ, ನಾವೇನು ಸ್ಪೆಷಲ್ ಅಲ್ಲ, ಎಲ್ಲರೂ ಒಂದೇ. ಇಲ್ಲಿ ಕಾನೂನು ಎಲ್ಲರಿಗೂ ಒಂದೇ. ಆ ಕಾನೂನು ಮೀರಿ ಯಾರೂ ಹೋಗಬಾರ್ದು. ಅವ್ರು ಮಾತಾಡೋದು ಅತ್ಯಮ್ಮ ಅಪರಾಧ. ನಾನು ಹೇಳ್ತೀನಿ, ಏನು ಕಂಠಘೋಷವಾಗಿ ಹೇಳ್ತೀನಿ, ಬೇಕಾದ್ರೆ ಅವ್ರ ಮುಂದೆನೇ ಹೇಳ್ತೀನಿ, ನನಗೇನು ಭಯ ಇಲ್ಲ. ಯಾಕೆಂದರೆ ನಾನು ಪೌರ ಇಲ್ಲಿ, ನಾನು ಈ ದೇಶದ ಪ್ರಜೆ. ಯಾರೇ ಆಗಲಿ ಆ ಥರ ಮಾತಾಡಬಾರ್ದು ಸರ್. ಓಕೆ, ಅದು ಇನ್ನೂ ಅಪರಾಧ. ಏನು ಕರ್ಕೊಂಡೋಕ್ಕೇನೆ ಅವರೇ ಕಳ್ಳೆಪುರಿ ನಾವು ಕೊಂಡ್ಕೊಳ್ಳೋಕ್ಕೆ. ಏನು ಮಾರ್ಕೆಟಲ್ಲಿ ತರಕಾರಿ ಕೊಡೋಕ್ಕಾಗ್ತದೆ? ಯಾರನ್ನೇ ಮುಸ್ಲಿಮರ ಹಿಂದೂಗಳು ಇವರು ಯಾರನ್ನ, ಕುಮಾರಸ್ವಾಮಿ ಫ್ಯಾಮ್ಲಿನ, ದೇವೇಗೌಡರ ಫ್ಯಾಮ್ಲಿನ ಏನು ಏಕೇಕ್ ಪೈಸಾ ದೇಕು ಅಮರ ಆದ್ಮಿ ಏನು ಹೇಳ್ದ ಅವನು, ಕೊಂಡ್ಕೊಂಬಿ ಏನೋ ಹೇಳ್ತಾರೆ ಹಿಂದಿನಲ್ಲಿ. ಮುಸ್ಲಿಮ್ರಲ್ಲಿ ಅದೇನು ಹೇಳ್ದೆ ಹಿಂದಿನಲ್ಲಿ. ಆ ಥರ ಯಾರು ಕೊಂಡ್ಕೊಳ್ಳೋಕ್ಕಾಗಲ್ಲ. ಕೊಂಡ್ಕೊಳ್ಳೋದು ಅಷ್ಟು ಈಜಿ ವಿಷಯ ಅಲ್ಲ ಅದು. ನೀವಾಗ್ಬೋದು, ನಾನಾಗ್ಬೋದು, ಅದು ಅವನಿಗೆ ಒಳ್ಳೆಯದಲ್ಲ. ಜಮೀರು ಒಬ್ಬ ಮಂತ್ರಿಯಾಗಿ ಅವ್ರಿಗೆ ಏನೋ ಒಂದು ಗೌರವ ಇದೆ. ಆ ಗೌರವನ ಅವರೇ ಕಳ್ಕೊಳ್ಳೋದು ತಪ್ಪು. ಏನೋ ಮಾತಾಡಿದ್ರೆ ಮಾತಾಡಲಿ. ಅವ್ರಿಗೆ ಈಗ ಈ ಸರ್ಕಾರದಲ್ಲಿ ಅವ್ರಿಗೆ ಅಷ್ಟೊಂದು ಇದಿದೆ ಅಂತ ಕಾಣುತ್ತೆ. ಅವ್ರಿಗೆ ಭಾಳ ಇದಾಗಿದೆ, ಅವ್ರು ಮಾತಾಡಿದ್ದಾರೆ. ಸಪೋರ್ಟ್ ಇದೆ, ಗೌರ್ಮೆಂಟ್ ಸಪೋರ್ಟ್ ಇದೆ. ಇಲ್ಲಾಂದ್ರೆ ಅಷ್ಟು ಮಾತಾಡೋಕ್ಕೆ ಬರಲ್ಲ ಅವ್ರಿಗೆ. ಯಾರು ಅವ್ರಿಗೆ ಹಿಂದೆ ಇಲ್ಲ ಅಂದರೆ ನಾನು ಏನು ಹೇಳಿದ್ರು ನಡೀತಾ ಇದೆ ಅನ್ನೋ ಒಂದು ಮನೋಭಾವ ಅವ್ರಿಗೆ. ನಾನು ಏನು ಹೇಳಿದ್ರು ನಾನು ಸಮರ್ಥಿಸ್ತಾರೆ. ಅಲ್ಲಿ ನೋಡಿ ವೇದಿಕೆ ಮೇಲೆ ಯಾರು ಅವ್ರಿಗೇನು ಏನೂ ಹೇಳಲಿಲ್ಲ. ಇಷ್ಟು ಹೇಳಿದ್ರು ಅವ್ರಿಗೆ ಯಾರು ನೀನು ಈ ಥರ ಹೇಳಿದ್ದು ಸರಿ ಇಲ್ಲ ಅಂತ ಅಲ್ಲಿ ಹೇಳೋದಿಲ್ಲ ಬಿಡಿ. ಅಲ್ಲಿ ಹೇಳಿದ್ರೆ ಅವ್ರಿಗೆ ಇದಾಗುತ್ತಲ್ವ, ಅವ್ರು ಹೇಳಲೂ ಇಲ್ಲ. ಹೋಗಲಿ, ಹೇಳಿದ್ರು ಹೋಗಲಿ, ಜನ ತೀರ್ಮಾನ ಮಾಡಿ, ಚನ್ನಪಟ್ಟಣ ಜನ ತೀರ್ಮಾನ ಮಾಡ್ತೀನಿ. ನೀನು ಏನು ಹೇಳಿದ್ಯಾ, ನೀನು ಏನು ಮಾಡಿದ್ಯಾ ಅನ್ನೋದು ಚನ್ನಪಟ್ಟಣ ಜನ ನಾಳೆ 13ನೇ ತಾರೀಕು ಮತ ಚಲಿಸ್ತಾರೆ. 23ನೇ ತಾರೀಕು ಅದಕ್ಕೆ ರಿಸಲ್ಟ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಗ್ಬೋದು. ವೈ ನಾಟ್, ಯಾಕೆ ಆಗಬಾರ್ದು? ಆಗ್ಬೋದು. ಅದರಲ್ಲಿ ಆಗಲ್ಲ ಅಂತ ನಾನು ಹೇಳಲ್ಲ, ಆಗುತ್ತೆ ಅಂತ ಹೇಳಲ್ಲ, ಬಟ್ ಆಗ್ಬೋದು. ಯಾಕಂದರೆ ಜನ ಇವರು ಗೌಡ್ರನ್ನ ಆ ಥರ ದೇವೇಗೌಡರ ಫ್ಯಾಮಿಲಿನ ಕೊಂಡ್ಕೊತೀನಿ, ನಾನು ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದಾಗ
ಅಲ್ಲಿ ಇರೋದೇ 1,10,000 ರೂಪಾಯಿ ಗೌಡ್ರ ಓಟು ಅಲ್ವಾ, ಅದರಲ್ಲಿ ಒಂದಷ್ಟು ಪರ್ಸೆಂಟ್ ಆದರೂ ರೈಸ್ ಆಗ್ಬೋದು. ಏನು ಎಲ್ಲ ಬಂದುಬಿಡಲ್ಲ, ಅಲ್ಲೂ ಇರ್ತದೆ, ಪರ ವಿರೋಧ ಇರುತ್ತೆ, ಒಂದಷ್ಟು ಬರ್ಬೋದು. ನೋಡೋಣ ಏನಾಗುತ್ತೆ. 23-23 ಇದು ಫಲಿತಾಂಶ ದಿವಸ ಇದು ಏನು ಯಾರ್ಯಾರು ಏನೇನು ಮಾತಾಡಿದರೆ. ಆಮೇಲೆ ಅವರು ಇನ್ನೊಬ್ಬರು ಅವರು ನಾಯಕರು DK ಸುರೇಶು, ದೇವೇಗೌಡರು ಆಂಬುಲೆನ್ಸಲ್ಲಿ ಬಂದು ಕ್ಯಾನ್ವಾಸ್ ಮಾಡ್ತಾರೆ, ಇದೆಲ್ಲ ಹೇಳಿದ್ರಲ್ಲ, ಅದು ಆ ಥರನೂ ಮಾತಾಡಬಾರ್ದು. ದೇವೇಗೌಡರಿಗೂ ಅವ್ರಿಗೂ ಎಲ್ಲಿಗೆ ಅಲ್ವಾ. ದೇವೇಗೌಡರು ಅವರು MLA ಆದಾಗ ಇವ್ರು ಹುಟ್ಟಿದ್ರೋ ಇಲ್ವೋ ಗೊತ್ತಿಲ್ಲ. ಯಾರೋ DK ಸುರೇಶ್ ದೇವೇಗೌಡರು 62ರಲ್ಲಿ MLA ಆದಾಗ ಇವ್ರು ಹುಟ್ಟಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಅವ್ರ ಬಗ್ಗೆ ಉದಾಸೀನವಾಗಿ ಮಾತಾಡೋದು, ಒಂಥರ ಮಾತಾಡೋದು ತಪ್ಪದು. ಯಾರೇ ಆಗಲಿ ದೇವೇಗೌಡರ ವ್ಯಾಲ್ಯೂ ದೇವೇಗೌಡರಿಗೆ, ಸುರೇಶ್ ವ್ಯಾಲ್ಯೂ ಸುರೇಶು ಇಲ್ಲ ಅಂತಿಲ್ಲ. ಅವರು 3 ಸಲ 4 ಸಲ MP ಆಗಿದ್ದಾರೆ. ಅವರು ಕನಕಪುರದಲ್ಲೆಲ್ಲ ಕೆಲಸಗಳು ಮಾಡಿದರೆ, ಅವರೇನು ಕೆಲಸ ಮಾಡಿಲ್ಲ ಅಂತ ಹೇಳಲ್ಲ. ನೀವು ಕೆಲಸ ಮಾಡಿದ್ರೆ ನೀವು ವೋಟ್ ತೊಗೊಳ್ಳಿ, ಯಾರು ಬೇಡಾದರು ಅಲ್ವಾ. ಹಂಗೆಲ್ಲ ಮಾತಾಡೋದು. ಯಾರಾಗಲಿ ಒಬ್ಬ ಪ್ರಧಾನಿ ಆಗಿದ್ದಾರೆ, ಅವರು ಒಳ್ಳೆ ಕಾರ್ಯಕ್ರಮಗಳು ಮಾಡಿದ್ದಾರೆ. ಅವ್ರ ಅವಧಿಯಲ್ಲಿ ಇರೋದು 10 ತಿಂಗಳಾದ್ರೂ ಪ್ರಧಾನಿಯಾಗಿ ಅವ್ರು ಜನ ನೆನೆಸ್ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಪಂಜಾಬಲ್ಲಿ ಒಂದು ಭತ್ತದ ತಳಿಗೆ ದೇವೇಗೌಡ ಅಂತ ಹೆಸರಿಟ್ಕೊಂಡಿದ್ದಾರೆ ಅವರು. ಏನು ಅವ್ರು ಏನಾದರೂ ಮಾಡಿದ್ರೆ ತಾನೆ. ಆಮೇಲೆ ಕಾಶ್ಮೀರಿಗೆ ಅವ್ರು ಇರೋದು 10 ತಿಂಗಳಲ್ಲಿ 2 ಅವಧಿ ಹೋಗಿದ್ದಾರೆ ಕಾಶ್ಮೀರಿ ಸಮಸ್ಯೆ ಪರಿಹಾರಕ್ಕೆ, ಪರಿಹಾರ ಮಾಡೋಕ್ಕೆ. ಅಂಥವ್ರು ಬಂದು ನೀವು ಸುಮ್ಮನೆ ಮಾತಾಡೋದು ಸರಿ ಇಲ್ಲ. ಏನೇ ಆಗಲಿ ದೇವೇಗೌಡ ಆಗ್ಬೋದು, ಯಾರೇ ಆಗಲಿ ಒಬ್ಬನ್ನ ಹೀನಾಯವಾಗಿ ಹೇಳೋದು ಯಾರಿಗೂ ಶೋಭೆದ್ರು, ನನಗೂ ಅಲ್ಲ, ಅವ್ರಿಗೂ ಅಲ್ಲ, ಯಾರಿಗೂ ಅಲ್ಲ. ಇದು ನಮ್ಮ ಚನ್ನಪಟ್ಟಣ. ನೋಡೋಣ 23ನೇ ತಾರೀಕು ಏನು ಬರ್ತದೆ. ಏನಾದರೂ ಬರಲಿ, ಏನು ಜನ ತೀರ್ಮಾನ ಮಾಡ್ತಾರೆ. ಜನಗಳಿಗೆ ಓಟ್ ಹಾಕೋಕ್ಕೆ ನಾವೇನು ಕೈ ಹಿಡಿದು ಯಾರು ಕೊಡೋಲ್ಲ. ಯಾರ ಜೋಬಲ್ಲಿ ಯಾರೂ ಇಲ್ಲ. ದುಡ್ಡು ಕೊಟ್ಟರೆ ಈಸ್ಕೊತಾರೆ. ಓಟ್ ಯಾರಿಗೆ ಹಾಕ್ಬೇಕೋ ಅವ್ರಿಗೆ ಹಾಕ್ತಾರೆ ಅವರು. ಏನು ಎಲ್ಲರೂ ಇದ್ದಾರೆ ಇಲ್ಲಿ. ಈ ಪ್ರಜೆಗಳ ತೀರ್ಪನ್ನ ನಾವು ಒಪ್ಕೋಬೇಕಾಗುತ್ತೆ. ನೋಡೋಣ 23ನೇ ತಾರೀಕು ಏನಾಗುತ್ತೆ. ಪದಗಳೆಲ್ಲ ಉಪಯೋಗಿಸ್ಬಾರ್ದು. ಅವ್ರದ್ದು ಇವ್ರಿಗಿದೆ. ಜಮೀರ್ ಅಹಮದ್ ಖಾನ್ ಅವರು ಆ ಪದಗಳು ಉಪಯೋಗಿಸಿದ್ದು ತಪ್ಪು ಅಂತ ನಮ್ಮ ಭಾವನೆ. ಎಲೆಕ್ಷನ್ ಟೈಮಲ್ಲಿ ಚೀಪಾಗಿ ಹೋಗುತ್ತೆ. ಆದ್ರೂ ಯೋಗೇಶ್ವರ್ಗೆಲ್ಲ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇದೆ ಅಂತ ಎಲ್ಲ ಅಭಿಪ್ರಾಯ. ಮುಸ್ಲಿಂ ಓಟನ್ನು ಅವ್ರಿಗೆ ಫೇವರ್ ಆಗಿರೋದ್ರಿಂದ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ. ಮೈನಸ್ ಆಗ್ಬೋದು ಸರ್, ಸ್ವಲ್ಪ ಎಫೆಕ್ಟು ಆಗುತ್ತೆ. ಮತ್ತು ಮುಸ್ಲಿಂ ಅವರು ಏನು ಹೇಳಿದ್ರೂ ಸ್ವಲ್ಪ ಕಾಂಗ್ರೆಸ್ ಮೇಲೆ ಒಲವು ಜಾಸ್ತಿ ಇರೋದ್ರಿಂದ ಚನ್ನಪಟ್ಟಣ ಕ್ಷೇತ್ರ ಅವ್ರು ಗೆಲ್ಬೋದು ಅಂತ ನಮ್ಮ ಅನಿಸಿಕೆ ಅಷ್ಟೇ. ತಪ್ಪು ಮಾತಾಡಿದ ತಪ್ಪು, ಯಾರು ಕೊಂಡ್ಕೊಳ್ಳೋಕ್ಕಾಗಲ್ಲ. ಒಳ್ಳೆ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದವರು ಅವ್ರ ಜೊತೆಲಿದ್ದವರು. ಇವಾಗ ಅವ್ರು ಬಿಟ್ಟು ಬಂದಮೇಲೆ ಆ ಥರ ಎಲ್ಲ ಮಾತು ಉಪಯೋಗಿಸ್ಬಾರ್ದು. ಮೋಸ್ಟ್ಲಿ ಜಮೀರ್ ಅಹಮದ್ ಖಾನ್ ಕ್ಷಮೆ ಕೇಳಿದ್ರೆ ಒಳ್ಳೇದು ಅನ್ಕೋತೀನಿ. ಅವರು ಏನೇ ಇರಲಿ, ಜಮೀರು ಮಾತಾಡೋದು ಕಲಿಬೇಕು ಸ್ವಲ್ಪ. ಇನ್ನು ಏನೇನೋ ಹೇಳೋದಲ್ಲ, ನೀಟಾಗಿ ಪ್ರಚಾರ ಮಾಡಬೇಕು, ಬರಬೇಕು. ಅವ್ನ ಕರಿಯ ಬಿಳಿಯ ಅದು ಇದೆಲ್ಲ ಏನಕ್ಕೆ ಬೇಕು. ಓಟ್ ಕೇಳಬೇಕು, ಹಾಕಿದ್ರೆ ಕಾಂಗ್ರೆಸ್ಗೆ ಅಂತ ಹೇಳ್ಬೇಕು. ಅವ್ನ ಕರಿಯ ಹಿಂಗೆ ಮನೆ ನೋಡಿದ್ರೆ ಅದೆಲ್ಲ ಒಗ್ಸಿ ಪ್ರಚಾರ ಮಾಡೋನು. ಆ ಒಗ್ಸಿ ಇಡೀ ಕರ್ನಾಟಕಲ್ಲಿ ಅದು ಹತ್ತು ಉರಿತೈತೆ. ಅವ್ನು ಮಾತಾಡೋಕ್ಕೆ ಬರೋಲ್ಲ, ಮಾತು ಕಮ್ಮಿ ಮಾಡಬೇಕು ಅಷ್ಟೇ, ಆಯಿತಾ. ನೀಟಾಗಿ ಜನಗಳ ಹತ್ರ ಹೆಂಗೆ ಮಾತಾಡ್ಬೇಕು ಹಂಗೆ. ಅವ್ನು ಕರಿಯನಾಗಲಿ ಬಿಳಿಯನಾಗಲಿ ಓಟ್ ಕಾಂಗ್ರೆಸ್ಗೆ ಹಾಕ್ರಪ್ಪ ಅಂದರೆ ಇರಬೇಕು ಅಷ್ಟೇ ಅಲ್ವಾ. ಸುಮ್ಮನೆ ಈ ಥರ ಕರಿಯ ಅರ್ಧ ಓಟ್ ಹೋಯ್ತದೆ ಕಾಂಗ್ರೆಸ್ಗೆ, ಅವ್ನು ಕರಿಯ ಬಿಳಿಯ ಅಂದ್ಕೊಂಡಿದ್ದು. ಯಾರು ಕುಮಾರಸ್ವಾಮಿ ಅವ್ರಿಗ ಅದ ಗಾಂಚಲ್ಲಿ ಯಾವನು ಕೊಂಡ್ಕೊಳಕ್ಕಾಗ್ತದೆ. ಯಾರನ್ನೂ ತೊಗೊಳಕ್ಕಾಗಲ್ಲ. ಅವ್ರು ಹೇಳ್ತಾರೆ ನೀವು ಮುಸ್ಲಿಮವ್ರನ್ನೆಲ್ಲ ಕೊಂಡ್ಕೊಂಡು ಹಾಕ್ತೀವಿ ಅಂತ. ಅವಾಗ ಏನು ಮಾಡ್ತೀರಾ? ಹಿಂದೂಗಳು 70% ಐತೆ, 75%. ಮುಸ್ಲಿಮ್ ಇರೋದು 20%. 70% ಸೇರಿ ಮುಸ್ಲಿಮನ್ನು ಕೊಂಡ್ಕೊಂಬಿಟ್ಟು ಏನು ಮಾಡ್ತೀರಾ ಅಲ್ವಾ. ಅದು ಮಾತಾಡ್ಬೇಕಾದ್ರೆ ನೀಟಾಗಿ ಎಲ್ಲರೂ ಮೆಚ್ಚಂಗೆ ಮಾತಾಡಬೇಕು. ಸುಮ್ಮನೆ ಹಂಗೆ ಕೊಂಡ್ಕೊಂಬಿಟ್ಟು ಹಿಂಗೆ ಕೊಂಡ್ಕೊಂಡು ಯಾರನ್ನ ಕೊಂಡ್ಕೊಳಕ್ಕಾಗಲ್ಲ. ಇವಾಗ ಆಗತ್ತಾ? ನಿಮ್ಮನ್ನು ನಾವು ಕೊಂಡ್ಕೊಳಕ್ಕಾಗತ್ತಾ? ನಮ್ಮನ್ನು ನೀವು ಕೊಂಡ್ಕೊಳಕ್ಕಾಗತ್ತೆ? ಹಂಗೆ ಅಲ್ವಾ. ಮಾತಾಡೋದು ಕಲಿಬೇಕು. ಮಾತಾಡೋಕ್ಕೆ ಬರೋಲ್ಲ ಅವ್ನಿಗೆ, ಜಮೀನಿಗೆ. ನೆಕ್ಸ್ಟ್ ಹಿಂಗೆ ಮಾತಾಡಿದ್ರೆ ಪಾರ್ಟಿನಲ್ಲಿ ಓಡಿಸ್ತಾರೆ ಅವ್ನಿಗೆ. ಎಫೆಕ್ಟ್ ಆಗೇ ಆಗುತ್ತೆ. ಇವಾಗ ಜಮೀರ್ ಒಂದು ಮಾತು ಹೇಳಿದ್ದಾನಲ್ಲ, ಕೊಂಡ್ಕೊಂಡಿದ್ದ, ಅದೇ ವೋಟಿಂಗೇ ಹೋಯ್ತು, ಕಾಂಗ್ರೆಸ್ಗೆ ಅರ್ಧ ವೋಟ್ ಹೋಯ್ತು. ಏನಾದರೂ ಇವರು ಸೋತ್ರೆ, ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಅವರೇ ಕಾರಣ ಅಂತಿರೋದಕ್ಕೆ? ಅವನೇ ಕಾರಣ. ಅವ್ನಿಗೆ ಮಾತಾಡೋಕ್ಕೆ ಬರೋಲ್ಲ.
ಮನೆಯೆಲ್ಲ ಒಗ್ಸು ಗಿಕ್ಸು ಅಂತ ಎತ್ತಿಕ್ಕವನೆ, ಅದಕ್ಕರ್ಧ ಓಟ್ ಹೋಯ್ತು. ಇವಾಗ ಈ ಕರಿಯ ಬಿಳಿ ಅಂದ್ಕೊಂಡು ಅದಕ್ಕರ್ಧ ಓಟ್ ಹೋಯ್ತು. ಹಿಂಗೆ ಮಾತಾಡಿದ್ರೆ ಪ್ರಚಾರ ಒಳ್ಳೆ ಟೈಮಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ಹೇಳ್ಕೋಬೇಕು. ಇವರು ಅವ್ನು ಕರಿ ಆದ್ರೂ ಬಿಳಿ ಆದ್ರೂ ಜನಗಳ ಮನಸ್ಸು ಚೇಂಜ್ ಮಾಡೋಕ್ಕಾಗತ್ತಾ? ನಿಮ್ಮ ಮನಸ್ಸು ಹೋಗ್ತಾರೆ, ಅದು ಗೊತ್ತಿರ ಅದು ಗೊತ್ತಿರ ಅಷ್ಟೇ. ತುಂಬ ಒಳ್ಳೆಯದಲ್ಲ. ಅವರು ಮಾಡಿರೋದು ತಪ್ಪುಗಳನ್ನು ಅವ್ರು ಕ್ಷಮಾಪಣೆ ಕೇಳಲೇಬೇಕು. ಆದರೆ ಕನ್ನಡ ತಾಯಿನ ಅವ್ರು ಕೊಂಡ್ಕೊಳ್ಳೋಕೆ ಸಾಧ್ಯನಾ? ಕೊಂಡ್ಕೊಳ್ಳೋಕ್ಕಾಗತ್ತಾ? ಆಗಲ್ಲ ತಾನೇ. ನಮ್ಮ ಭೂಮಿ ಮೇಲೆ ಇದ್ದು, ನಮ್ಮ ಜೊತೆಲೇ ಇದ್ದು, ನಮ್ಮ ಅನ್ನನೇ ತಿಂದ್ಬಿಟ್ಟು ನಮಗೇ ರಿಟರ್ನು ಗೂಟ ಇಡ್ತಾರಂದರೆ ಅವರಿಗೆ ವಾಪಸ್ಸು ಆ ತಾಯಿ ಕೊಂಡ್ಕೊತಾರಂದರೆ ಕೊಂಡ್ಕೊಳ್ಳಿ. ಅಷ್ಟೊಂದು ಧೈರ್ಯ ಇದ್ದರೆ ಆ ತಾಯಿ ಕರ್ನಾಟಕ ಮಾತೆಗೆ ಅವ್ರು ಕೊಂಡ್ಕೊಳ್ಳೇಬೇಕು. ಕುಮಾರಸ್ವಾಮಿನ ಕೊಂಡ್ಕೊಂತೀನಿ ಅಂತ ಹೇಳಿದ್ರು ಜಮೀರ್ ಅಹಮದ್ ಖಾನ್ ಅವರು. ಕುಮಾರಸ್ವಾಮಿ ಬಗ್ಗೆ ಅವ್ರು ಏನೇ ಹೇಳಿದ್ರು ಅವ್ರು ಕರ್ರಗಿದ್ದಾರೆ. ಭೂಮಿ ಮೇಲೆ ಎಲ್ಲರೂ ಕರ್ರಗಿದ್ದಾರೆ. ಹಾಗಂತ ಅದನ್ನು ಇದು ಹೇಳೋಕ್ಕಾಗತ್ತಾ? ಯಾರೆಲ್ಲ ಕರ್ರಗಿಲ್ಲ? ದೇವರೇ ಕರ್ರಗಿದ್ದಾನೆ, ದೇವಸ್ಥಾನ ಕರ್ರಗಿದೆ, ಎಲ್ಲ ಕರ್ರಗಿದ್ದಾರೆ. ಅವ್ರು ಹೇಳಿರೋದನ್ನು, ಅವ್ರು ತಪ್ಪು ಮಾಡಿರೋದನ್ನು ರಿಟರ್ನು ಅವರು ಕ್ಷಮಾಪಣೆ ಕೇಳಲೇಬೇಕು. ಇನ್ನೇನು ನಾನು ಕೇಳೋಕ್ಕೆ ಇಷ್ಟಪಡಲ್ಲ. ಇಷ್ಟೇ, ಅವ್ರು ಕರ್ನಾಟಕನ ಕೊಂಡ್ಕೊಳ್ಳೋಕ್ಕಾಗಲ್ಲ. ಇದು ನಮ್ಮ ಕನ್ನಡ ಭಾಷೆ. ನಮ್ಮ ಕರ್ನಾಟಕದಲ್ಲಿ ಇದ್ದು ನಾವು ಇಷ್ಟು ಇಲ್ಲಿವರೆಗೆ ನಾವು ಒಳ್ಳೇದು ಮಾಡ್ಕೊಂಡು ಬಂದಿರೋದು. ಎಷ್ಟೋ ದೇವಾನ್ ದೇವತೆಗಳು ಪ್ರತಿಯೊಬ್ಬರು ಇಲ್ಲಿ ನಮಗೆ ನೆಲೆ ಕೊಟ್ಟಿರೋರು ದೊಡ್ಡವರು. ನಾವು ಬದುಕ್ತಾ ಇರೋದು ಒಂದು ಕರ್ನಾಟಕ ಮಾತೆ ಜೊತೇಲಿ ಬದುಕ್ತಾ ಇದ್ದೀವಿ. ಅಷ್ಟೊಂದು ಧೈರ್ಯ ಇರಬೇಕಾದ್ರೆ ಅವರು ಮಾತಾಡಲೇಬೇಕು, ಅವರು ಸರಿ ಆಗಲೇಬೇಕು. ಆ ತಾಯಿನೇ ನೋಡ್ಕೊಳ್ಳಿ. ಅವ್ರನ್ನ ಕೊಂಡ್ಕೊತಾರಂದರೆ ಕೊಂಡ್ಕೊಳ್ಳಿ, ಆದರೆ ತಾಯಿ ಕೊಂಡ್ಕೋಬೇಕು. ಅವರು ಕರ್ನಾಟಕ ಮಾತೆನ, ಭಾರತ ಮಾತೆನ, ಕನ್ನಡ ಮಾತೆನ ಅವ್ರು ಕೊಂಡ್ಕೊಬೇಕು. ಕೆಂಪೇಗೌಡ ಇದು ಕೆಂಪೇಗೌಡ ಬೆಂಗಳೂರು ಕೆಂಪೇಗೌಡ ಕಟ್ಟಿರೋ ನೆಲ, ಇದು ಸಾಮ್ರಾಜ್ಯ. ಇದು ಈ ಸಾಮ್ರಾಜ್ಯನ ಯಾರೂ ಕೊಂಡ್ಕೊಳ್ಳೋಕ್ಕಾಗಲ್ಲ, ಮುಂದೆ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೂ ಇಲ್ಲ. ಇದು ಹಳೆ ಬೀಡು, ಕರ್ನಾಟಕ ಹಳೆ ಬೀಡು ಇದ್ದಂಗೆ. ಯಾರೇ ಬಂದರೂ ಎಷ್ಟೇ ಹೇಳಿದ್ರು ಅವರು ಏನೂ ಮಾಡೋಕ್ಕಾಗಲ್ಲ. ನಮ್ಮಿಂದನೇ ಓಟ್ ತಗೊಂಡು ನಮ್ಮಿಂದನೇ ಎಲ್ಲ ಮಾಡಿ ಈಗ ನಮ್ಮಿಂದನೇ ತಿಂತಾರೋದು, ನಮ್ಮಿಂದನೇ ಹಾಕಿರೋದು ಓಟು ನಮ್ಮಿಂದನೇ. ಇಷ್ಟಾದ್ಮೇಲೇನು ಇನ್ನೂ ನಮ್ಮ ಮೇಲೇ ದೌರ್ಜನ್ಯನಾ? ಓಟು ಹಾಕಿದ ಮೇಲೇನು ಆ ದೌರ್ಜನ್ಯಕ್ಕೆ ಅವ್ರ ಬೆಲೆ ಕಟ್ಟಲೇಬೇಕೀಗ. ನಮಗೇನು ಅನ್ನಿಸುತ್ತೆ ನೋಡ್ರಿ, ಜಮೀರ್ ಖಾನ್ ಅವರು ಕರಿಯ ಬಿಳಿಯ ಅದೆಲ್ಲ ಪದ ಬಳಸಬಾರ್ದು. ಏನು ಇದು ದೇವ್ರ ಸೃಷ್ಟಿ, ಕಪ್ಪುಗಿರೋದು ಬೆಳ್ಳಗಿರೋದು ಎಲ್ಲ ಅದೆಲ್ಲ ನಾವು ಮಾಡಿರೋ ಕಾರ್ಯಕ್ರಮಗಳ ಬಗ್ಗೆ ಹೊಗಳಬೇಕು, ಹೇಳಬೇಕು. ನಮ್ಮ ಅಭಿಪ್ರಾಯ ಕಾಂಗ್ರೆಸ್ಸಲ್ಲಿ ಇವತ್ತು ನೋಡ್ರಿ, ಎಸ್.ಎಂ. ಕೃಷ್ಣನ್ ಪೀರಿಯಡಲ್ಲಿ ಎಸ್.ಎಂ. ಕೃಷ್ಣ ಚೀಫ್ ಮಿನಿಸ್ಟರ್ ಆಗಿದ್ದರು. ಅದನ್ನು ಇಟ್ಕೊಂಡು ನೆಕ್ಸ್ಟು ಅಧಿಕಾರಕ್ಕೆ ಬಂದರು ಬಿ ಜೆ ಪಿಯವರು. ಯಡಿಯೂರಪ್ಪನ ಹರಿಕಾರ ಅಂತ, ಹರಿಕಾರ ಏನೂ ಇಲ್ಲ, ಮಣ್ಣಗಟ್ಟೆ. ಗೊತ್ತಾಯ್ತಾ? ಕಾಂಗ್ರೆಸ್ನವ್ರು ಮಾಡಿದ್ದು ಇಂಪ್ಲಿಮೆಂಟು, ಕಾಂಗ್ರೆಸ್ನವ್ರು ಮಾಡಿದ್ದು ಫ್ಲೇಓವರು, ಇದನ್ನೆಲ್ಲ ಯಡಿಯೂರಪ್ಪ ಮಾಡ್ದ ಅಂತ ಬಿಂಬಿಸಿದ್ರು. ನಮ್ಮಲ್ಲಿ ಹೇಳೋ ಜನ ಇಲ್ಲ, ಭಾಳ ಕಡಿಮೆ. ಅದು ಹೊಗಳಿಕೆ ಭಟ್ರು ಏನಿದ್ರು ಹೊಗಳಿಕೆ ಹೇಳೋರು ಬಿ ಜೆ ಪಿಯವರು. ಹಾಗಾಗಿ ಅವರು ಗೆಲ್ತಾ ಇರೋದು ಕೆಲವೊಂದೊಂದು ಕಡೆ. ಗೊತ್ತಾ? ಇದನ್ನು ಜಮೀರ್ ಅಹಮದ್ ಅವರು ಯಾವ ರೀತಿ ಮಾತೇ ಬೇಡ. ನಮ್ಮ 5 ಗ್ಯಾರಂಟಿಯಿಂದ ಪಬ್ಲಿಕ್ಕಿಗೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಿದೆ. ಇನ್ನೂ ನಾವು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಕರಿಯ ಬಿಳಿಯ ಅವರೆಲ್ಲ ಜೊತೆಲೇ ಇದ್ದವರು. ಯಾಕೆಂದರೆ ಅವರು ಜಮೀರ್ ಖಾನಿಗೆ ಇವರು ಕುಮಾರಸ್ವಾಮಿ, ಜಮೀರ್ ಖಾನು ಎಲ್ಲ ಚಡಿ ದೋಸ್ತುಗಳು. ಅವರೆಲ್ಲ ಈಚೆ ಬಂದಿದ್ದಾರೆ, ಅವ್ರ ಬಗ್ಗೆ ಹೇಳ್ತಾರೆ. ಅದೆಲ್ಲ ಏನು ಹೇಳುವಂಥದ್ದು ಏನು ಬೇಕಾಗಿಲ್ಲ. ಏನು ಕಾಂಗ್ರೆಸ್ದು ಅಭಿವೃದ್ಧಿ ಏನು ಮಾಡಿದ್ದಾರೆ ಇದುವರೆಗೆ, ITBT ತಂದಿದ್ದು ಕಾಂಗ್ರೆಸ್ನವರು, ರಾಜೀವ್ ಗಾಂಧಿ ಅವರು. ಈಗೇನು ಯಾರು ಕಿತ್ತು ನಾಟಿ ಹಾಕಲಿಲ್ಲ, ಅದನ್ನು ಹೊಗಳ್ಬೇಕು, ಅವರು ಹೇಳಬೇಕು. ಅದು ಬಿಟ್ಬಿಟ್ಟು ಕರಿಯ ಬಿಳಿಯ ಅವ್ನ ಚಡ್ಡಿ ಇಲ್ಲ, ಅವ್ನ ಪ್ಯಾಂಟ್ ಇಲ್ಲ ಅನ್ನೋದು ನಮಗೇನು ಅದು ಆ ಥರದಲ್ಲೇನು ಇಷ್ಟ ಆಗಲ್ಲ. ಅದೆಲ್ಲ ತಪ್ಪು ಮಾತು, ಹಂಗೆಲ್ಲ ಹೇಳ್ಬಾರ್ದು. ಯಾರು ಕೈಯೊಳಗಿಲ್ಲ. ಓಟಿನ ನೀವೇನೇ ತಿಳ್ಕೊಳ್ಳಿ, ಓಟ್ ಏನು ದುಡ್ಡು ಕೊಡಲಿ ಮಾಡಲಿ ಹೇಳಲಿ, ಅವನ ಮನಸ್ಸಲ್ಲಿ ತೀರ್ಮಾನ ಮಾಡಿಬಿಡ್ತಾನೆ ಇಂಥವ್ರಿಗೆ ಹಾಕಬೇಕು ಅಂತ. ಅಷ್ಟೇ. ಅವರಿಗೂ ಬೇಕಾದಷ್ಟು ಅನುಕೂಲ ಆಗಿದೆ. ಮುಸಲ್ಮಾನ್ ಬಾಂಧವರಿಗೆ, ಮಧ್ಯಮ ವರ್ಗದವರಿಗೆ, ಕೂಲಿ ಮಾಡೋರಿಗೆಲ್ಲ ಸಾಕಷ್ಟು ಅನುಕೂಲ ಆಗಿದೆ. 2000 ಬರ್ತದೆ, ಆಮೇಲೆ ಅಕ್ಕಿ ಬರ್ತದೆ,
ಆಮೇಲೆ ಕರೆಂಟ್ ಬಿಲ್ ಇಲ್ಲ. ಈ 5 ಅಂಶದ ಕಾರ್ಯಕ್ರಮದಿಂದ ಭಾಳ ಜನರಿಗೆ ಒಳ್ಳೆಯದಾಗಿದೆ. ಸಿದ್ದರಾಮಣ್ಣನು, ಡಿ ಕೆ ಶಿವಕುಮಾರು, ಪರಮೇಶ್ವರರು, ರಾಮಲಿಂಗಾರೆಡ್ಡಿ ಎಲ್ಲ ಒಳ್ಳೆಯ ಉತ್ತಮವಾದ ರಾಜಕಾರಣಿಗಳಿದ್ದಾರೆ, ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವೆಲ್ಲ ಹೇಳುವಂಥದ್ದಲ್ಲ. ಬರೀ ಏನಿದ್ರು ಅದೆಲ್ಲ ಯಾರು ಕೊಂಡ್ಕೊಳ್ಳೋಕ್ಕಾಗಲ್ಲ. ಎಲ್ಲಿ ಕೊಂಡ್ಕೊಳ್ತೀರಿ? ಆ ಕ್ಷೇತ್ರನ ಅಭಿವೃದ್ಧಿ ಮಾಡಲಿ, ಕೊಂಡ್ಕೊಳ್ಳೋದು ಬೇಡ. ಕೊಂಡ್ಕೊಳ್ಳೋದು ಪಬ್ಲಿಕ್ ಇದು ಮಾಡ ರೋಡು, ಲೈಟ್ಸು, ಅವ್ರಿಗೆ ಮೂಲ ಸೌಕರ್ಯ ಏನಾಗಿಲ್ಲ. ನಿಮ್ಮಲ್ಲೂ ಅನುದಾನ ನಿಮ್ಮ ಮಂತ್ರಿ ಇಲ್ಲಿ ಜಾಸ್ತಿ ಇದ್ದರೆ ತೊಗೊಂಡೋಗಿ ಚನ್ನಪಟ್ಟಣಕ್ಕೆ ಕೊಟ್ಬಿಟ್ಟು ಅಭಿವೃದ್ಧಿ ಮಾಡಲಿ. ಅದು ಬಿಟ್ಬಿಟ್ಟು ಮುಸ್ಲಿಮನ್ನು ಕೊಂಡ್ಕೊಳ್ತೀನಿ, ಹಿಂದೂ ಕೊಂಡ್ಕೊಳ್ತೀನಿ, ಎಲ್ಲ ತಪ್ಪು ಮಾತು. ಏನೋ ಜನಿನ ನೋಡಿ ಆವೇಶದಿಂದ ಮಂತ್ರಿ ಅಲ್ಲ ಮಾತಾಡಿರ್ಬೋದು. ಅದನ್ನು ನಮ್ಮ ವರಿಷ್ಠರು KPCC ಅಧ್ಯಕ್ಷರು ವಾರ್ನಿಂಗ್ ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು. ಈ ಥರ ಎಲ್ಲ ಪಬ್ಲಿಕಲ್ಲಿ ಮಾತಾಡಬಾರ್ದು ಅಂತ ಮುಂದೆ ಎಚ್ಚರಿಕೆ ವಹಿಸ್ತಾರೆ, ನೀಟಾಗಿ ಮಾತಾಡ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಏನಿಲ್ಲಪ್ಪ. ಕುಮಾರಸ್ವಾಮಿನೋ ಜಮೀರ್ ಅಹ್ಮದ್ ಚಡ್ಡಿ ದೋಸ್ತುಗಳು ಅವ್ನು ಕರಿಯ ಅಂತಾನೆ, ಅವ್ನು ಬಿಳಿಯ ಅಂತಾನೆ, ಅವ್ನು ಕುಳ್ಳ ಅಂತಾನೆ, ಅವ್ನು ದೊಡ್ಡವನು ಅಂತಾನೆ, ಅವ್ನು ಚಿಕ್ಕವನು ಅಂತಾನೆ. ಅದೇನು ದೊಡ್ಡದ? ಅದಕ್ಕೇನು ದೊಡ್ಡದು ಅಂದ್ಬಿಟ್ಟು ಇದು ಮಾಡಿಕೊಂಡು ಪ್ರಚಾರ ಮಾಡಿದ್ರೆ ಎನ್ಲಿ ಬಿಡು. ಅವರು ಅವ್ರ ಜೊತೆನಲ್ಲಿ ಇದ್ದವರಲ್ವಾ. ಈಗ ನಮ್ಮ ಜೊತೆನಲ್ಲಿ ಇರ್ತಾರಪ್ಪ, ಏ ಕುಳ್ಳ, ಏ ಕರಿಯ, ಏ ಬಿಳಿಯ ಅಂತೀವಿ. ತಪ್ಪೇನೈತೆ? ತಪ್ಪೇನಿಲ್ಲ. ಅವ್ರವ್ರ ಫ್ರೆಂಡ್ಸೇ, ಅಂಡರ್ಸ್ಟ್ಯಾಂಡಿಂಗ್ ಅವ್ರಿಗೆ. ಆವಾಗ ಮೊದಲು ಚೆನ್ನಾಗಿತ್ತಾ? ಮೊದಲು ಅವರೆಲ್ಲ ಬಸ್ ಬಿಟ್ಕೊಂಡು ಹಿಂದೆ ಅವರು ಇವರು, ಅವ್ರ ಡ್ರೈವರ್ ಇವ್ರ ಡ್ರೈವರ್, ಅವಾಗ ಚೆನ್ನಾಗಿತ್ತು. ಇವಾಗ ಅಸಹ್ಯ ಆಗೋಯ್ತಾ? ಅದು ಮಾಮೂಲಿ. ಅದೆಲ್ಲ ಅವರು ಇವ್ರನ್ನ ಕೊಂಡ್ಕೊತೀನಿ ಅಂತಾನೆ, ಅವ್ರು ಕೊಂಡ್ಕೊತೀನಿ ಅಂತಾರೆ. ನಾಳೆ ಹೋದ್ರೆ ಅವ್ರನ್ನ ಇವ್ರ ಜೊತೆ ಸೇರಿಸ್ಕೊಂತಾರೆ. ಸೀರಿಯಸ್ ಆಗಿ ಸೀರಿಯಸ್ನೆಸ್ ಅಲ್ಲ ಅವ್ರದ್ದೆಲ್ಲ ಸೀರಿಯಸ್ ಇಲ್ಲ ಬಿಡಿ. ವೆರಿ ಗುಡ್, ಒಳ್ಳೆ ಮಾತು. ಸೀರಿಯಸ್ ಇದೆಯಾ? ಜನ ಸೀರಿಯಸ್ ಆಯ್ ಹುಚ್ಚರು. ಏನು ಎಫೆಕ್ಟ್ ಆಗಲ್ಲ, ಏನಾಗಲ್ಲ. ಯಾರ್ಯಾರಿಗೆ ಏನಾಗಬೇಕೋ ಅವ್ರಿಗೆ ಆಗುತ್ತೆ ಬಿಡು. ಎಫೆಕ್ಟ್ ಏನು ಯಾರಿಗೆ ಎಫೆಕ್ಟ್ ಆಗುತ್ತೆ? ಕಾಂಗ್ರೆಸ್ನವ್ರಿಗೆ 3 ಸೀಟು ಬರಲಿಲ್ಲ ಅಂದರೆ 165 ಸೀಟ್ ಇದೆ, 4 ವರ್ಷ ಗೌರ್ಮೆಂಟ್ ಮಾಡ್ತಾರೆ, ಆಮೇಲೆ ಬಿಡಿ. ಅದಕ್ಕೇನಂತೆ 3 ಸೀಟು ಬರೋದು ಬೇಡ ಅವ್ರಿಗೆ. 165 ಇದೆ, ಬರೋದೇ ಬೇಡ ಅವ್ರಿಗೆ. ಅವ್ರಿಗೆ ಗೆಲ್ಲಿ ಬಿಡಿ, ಕುಮಾರಸ್ವಾಮಿ ನಿಖಿಲ ಗೆಲ್ಲಿ, ಅದಕ್ಕೆ ಅದೇನು ತೊಂದರೆ ಇಲ್ವಲ್ಲ. ಗೌರ್ಮೆಂಟ್ ಏನು ಬಿದ್ದೋಗಲ್ವಲ್ಲ. ಅವರೇನು ಇವರಿಲ್ಲ ಅಂದ್ರೆ ಮುಂದೂರ್ಗೆ ಹೋಗ್ತಾರೆ, ಹೊಸಕೋಟೆಗೆ ಹೋಗ್ತಾರೆ, ದೇವನಹಳ್ಳಿಗೆ ಹೋಗ್ತಾರೆ. ಏನು ಮಾಡೋಕ್ಕಾಗಲ್ಲ, ಹಾಸನಕ್ಕೆ ಹೋಗ್ತಾರೆ. ಈಗ 3 ಸೀಟು ಗೆಲ್ಲೋದು ಬೇಡ ಕಾಂಗ್ರೆಸ್ಸು. ಗೌರ್ಮೆಂಟ್ ಏನು ಹೋಗಲ್ವಲ್ಲ. ಗೌರ್ಮೆಂಟ್ ಇರುತ್ತೆ ತಾನು 4 ವರ್ಷ. ಇವರು ನಾಳೆ ಗೆದ್ದು ಸೋತ್ಬಿಟ್ರೆ ಗೌರ್ಮೆಂಟ್ ಏನು ಹೋಗಲ್ವಲ್ಲ. ಸೋಲಿ ಸೋತಿ 8 ಜನ ಸೋಲಲ್ಲ, 8 ಜನ ಗೆಲ್ಲಲ್ಲ. ಅದನ್ನೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಸಿದ್ದರಾಮಯ್ಯ ಥರ ಇರ್ಬೇಕು, ಟ್ರಾನ್ಸ್ಪರೆಂಟಾಗಿ. ಹೋದ್ರೆ ಹೋಗಲಿ, ಬಂದರೆ ಬರಲಿ, ಬಿಡ, ಓಟ್ ಹಾಕಿದ್ರೆ ಕೆಲಸ ಮಾಡ್ತೀವಿ, ಇಲ್ಲ ಮನೆಗೆ ಹೋಗ್ತೀವಿ ಅಂತಾರೆ. ಅದೇನು ದೊಡ್ಡದ?